ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ದೋಸೆ ರುಬ್ಬಿದ್ದೀನಿ. ನನ್ನ ಕೈಯಲ್ಲಿ ಉಬ್ಬಲ್ಲ ಅಂದ್ಬಿಟ್ಟು ಸ್ವಲ್ಪ ಕುಕ್ಕರ್ ಬಿಸಿ ಮಾಡಿಬಿಟ್ಟು ಈ ಥರ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಇಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದ್ಬಿಡುತ್ತೆ. ನಾನು ಯಾವಾಗೂ ಅದೇ ಥರ ಮಾಡ್ತೀನಿ. ಸ್ವಲ್ಪ ಇದ್ದರೆ ಚಿಕ್ಕ ಕುಕ್ಕರ್, ಜಾಸ್ತಿ ಇದ್ದರೆ ದೊಡ್ಡ ಕುಕ್ಕರು. ಇದು ನಾನು ನೆನ್ನೆ ಕಾಳು ನೆನೆಸ್ಬಿಟ್ಟು ಬಸ್ದಿಟ್ಟಿದ್ರೆ ಅಷ್ಟು ಬೇಗ ಮೊಳಕೆ ಬಂದ್ಬಿಟ್ಟಿದೆ. ಇವಾಗ ಬಿಸಿಲಿರೋದ್ರಿಂದ ಬೇಗ ಮೊಳಕೆ ಬಂದ್ಬಿಡುತ್ತೆ. ಇವಾಗ ನಾನು ಮೊಳಕೆ ಸಾರು ಮಾಡ್ತಾಯಿದ್ದೀನಿ. ಮೊಳಕೆ ಸಾರಿಗೆ ನಾನು ಈರುಳ್ಳಿ, ಸ್ವಲ್ಪ ಟೊಮೊಟೊ, ತೆಂಗಿನಕಾಯಿ, ಹುಣಸೆಹಣ್ಣು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಕಾಂಬು ಎತ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಾಂಬು ಬಿಸಾಕಬಾರ್ದು, ರುಬ್ಬವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿನ ಹಾಗೆ ಮೇಲೆ ಉದುರಿಸ್ಕೊಬೋದು. ಇದು ಒಗ್ಗರಣೆಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಂಡು ಬರ್ತೀನಿ ನಾನು. ಮಸಾಲೆ ರುಬ್ಕೊಂಬಂದು ಕಾಳು ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಟ್ಬಿಟ್ರೆ ಸಾಂಬಾರಾಗುತ್ತೆ. ನೋಡಿ, ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಎಲ್ಲ ಹಾಕ್ಕೊಳ್ತೀನಿ. ಮತ್ತು ಇವತ್ತು ಟಿಫನ್ ದೋಸೆ ಮಾಡ್ತಾಯಿದ್ದೀನಿ ನಾನು. ಮತ್ತು ಅನ್ನನೂ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಎಲ್ಲ ಇರುತ್ತೆ. ಡೈಲಿ ಒಂದೊಂದು ನಮ್ಮಂಥ ಮಧ್ಯಮ ಕುಟುಂಬದವ್ರಿಗಂತೂ ಡೈಲಿ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಯಾವಾಗೂ ಕೃಷ್ಣನ ನೆನೆಸ್ಕೊತಾ ಇರಬೇಕು. ಯಾವಾಗೂ ನಾವು ಮನೆ ಕೆಲಸ, ಕಸ ಗುಡಿಸೋವಾಗಲಿ, ಮನೆ ಒರೆಸೋವಾಗ, ಪಾತ್ರೆ ತೊಳೆಯೋವಾಗ, ಏನೇ ಒಂದು ಕೆಲಸ ಮಾಡೋವಾಗ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊತಾ ಇರಬೇಕು. ಅದರಿಂದ ನಮಗೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ದೊಡ್ಡ ಪ್ರಾಬ್ಲಮ್ ಎಲ್ಲ ಚಿಕ್ಕದಾಗುತ್ತೆ, ಆಗಲ್ಲ ಅಂತಲ್ಲ, ಚಿಕ್ಕದ್ರಲ್ಲೇ ಸಾಲ್ವ್ ಆಗಿಬಿಡುತ್ತೆ. ಆ ಥರ ನಾವು ಮನೆ ಕೆಲಸ ಮಾಡುವಾಗಲಿ, ಏನೇ ಮಾಡುವಾಗಲೂ ಮನಸ್ಸಲ್ಲಿ ನಾವು ಬಸ್ಸಲ್ಲಿ ಹೋಗೋವಾಗ, ಗಾಡೀಲಿ ಹೋಗೋವಾಗ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊತಾ ಇರಬೇಕು. ನಮ್ಮ ಮನೇಲಿ ಎಲ್ಲ ಆಲ್ಮೋಸ್ಟ್ ಆಯಿತು ಬೆಳಗಿನ ಕೆಲಸ. ನಾನು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ನಾನು ದೇವರಿಗೆ ಡೈಲಿ ತುಪ್ಪದ ದೀಪ ಹಚ್ತೀನಿ. ಮನೇಲೇ ಮಾಡ್ಕೊಳ್ತೀನಿ ನಾನು. ಕೆನೆ ಎಲ್ಲ ಡೈಲಿ ಕೆನೆ ಎತ್ತಿಟ್ಬಿಟ್ರೆ 15 ದಿವಸಕ್ಕೊಂದು ಸರಿ ಒಂದು 1/4 kg ಅಷ್ಟು ತುಪ್ಪ ಆಗುತ್ತೆ. ಅದನ್ನು ದೇವರಿಗೆ ಡೈಲಿ ತುಪ್ಪದ ದೀಪ ಹಚ್ತೀನಿ. ಮತ್ತು ಯಾರೇನೆಲ್ಲ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಈ ಥರ ಬಿಸಿ ಅನ್ನ ಮಾಡಿರ್ತೀವಲ್ಲ, ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಕೃಷ್ಣ ಅರ್ಪಣಮಸ್ತು ಅಂದ್ಬಿಟ್ರೆ ಕೃಷ್ಣಂಗೆ ಸೇರಿಕೊಳ್ಳುತ್ತೆ. ನಾವೆಷ್ಟು ಕೃಷ್ಣನ ನೆನೆಸ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಎಲ್ಲರೂ ಜಪ ಮಾಡ್ಕೊಳ್ಳಿ, ಕೃಷ್ಣ ಅರ್ಪಣಮಸ್ತು ಅಂತೇಳಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊತಾ ಇರಿ. ಇದು ನಮ್ಮನೆ ಪಕ್ಕ ಇರೋ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬರ್ತಾ ಇದೆ ಅಂತ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.